ಎಲ್ಲ ಟೆಲಿಮೆಂಟ್ ಕೇಂದ್ರಗಳನ್ನ ಕಾರ್ಯಗೊಳಿಸಬೇಕು ಅನ್ನೋದು ಕೂಡ ಅವ್ರಿಗೆ ತಿಳಿಸಿದ್ದೇನೆ. ಆಮೇಲೆ ಈ ರಿಪೇರ್ ಸೆಂಟರ್ಗಳಿಗೆ ಎಲ್ಲೆಲ್ಲಿ ಹಿಂದೆ ರಿಪೇರ್ ಸೆಂಟರ್ಗಳು ನಾವು ಮಾಡಿದ್ದು ಅಲ್ಲೆಲ್ಲ ವೀಕ್ಷಣೆಯನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ನಾನು ತಿಳಿಸಿದ್ದೇನೆ. ಕುಡಿಯೋ ನೀರಿಗೆ ಬಹಳ ತುರ್ತಾಗಿ ಕೆಲವು ಕಾರ್ಯಕ್ರಮವನ್ನು ವಹಿಸಬೇಕು ಅಂತ ಹೇಳಿ ತಿಳಿಸಿದ್ದೇವೆ. JJM ವಿಚಾರದಲ್ಲಿ ಈಗಾಗಲೇ ಏನೇನು ಸಮಸ್ಯೆ ಇತ್ತು, ಅನೇಕ ಪ್ರಸ್ತಾವನೆಗಳು ಬಂತು. ಸ್ವಲ್ಪ ಕೆಲಸದ ಬಗ್ಗೆ ಹಿಂದೆ ಎಲ್ಲ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿರಲಿಲ್ಲ. ಅದಕ್ಕೆ ಕೂಡ ನಾವೇನ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ನಾನು ನಿರ್ದಿಷ್ಟವಾದಂತ ಗುರಿಯನ್ನ ಕೊಟ್ಟಿದ್ದೇನೆ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ನಾವು ಮಾಡ್ತೇವೆ. ನಿನ್ನೆ ನಾನು ಹೇಳೋದಾದ್ರೆ, ನಾನು ಮತ್ತು ನಮ್ಮೆಲ್ಲ ಸಹೋದ್ಯೋಗಿಗಳು, ಉಪಮುಖ್ಯಮಂತ್ರಿಗಳು ನಾವು ನಿನ್ನೆ ಕಲ್ಯಾಣ ಕರ್ನಾಟಕದ ಬೀದರ್ ಬಸ್ಸು ಕಲ್ಯಾಣಕ್ಕೆ ಫಸ್ಟ್ ಭೇಟಿ ಕೊಟ್ಟು, ಅಲ್ಲಿ ಭೇಟಿ ಕೊಟ್ಟು ಅನುಭವ ಮಂಟಪದಿಂದ ಈ ಬಸವಣ್ಣನ ನಾಡಿನಿಂದ ಈ ನನ್ನ ಪರಿಶೀಲನಾ ಸಭೆ ಜನರ ಸಮಸ್ಯೆಯನ್ನ ಆಲಿಸ್ಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡಿ, ಅಲ್ಲಿ ಪರಿಶೀಲನೆ ಮಾಡಿ, ಅಲ್ಲಿ ಎಲ್ಲಾ ಕಡೆ ಕೂಡ ಭೇಟಿಯನ್ನು ಕೊಟ್ಟು ಎಲ್ಲ ವರ್ಗದ ಸಮಾಜದಲ್ಲಿರುವಂತ ಎಲ್ಲ ವರ್ಗದ ಜನರು ಕೂಡ ಆ ಪುತ್ಥಳಿಗಳಿಗೆ ಗೌರವವನ್ನು ಕೊಟ್ಟು, ಅದಾದ್ಮೇಲೆ ನಾನು ರಾತ್ರಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಕೂಡ ಉದ್ದೇಶಿಸಿ ಅಲ್ಲೂ ಕೂಡ ಅವರಿಗೆ ಏನು ಮಾರ್ಗದರ್ಶನ ಕೊಡಬೇಕು ಆ ಕೆಲಸ ಕೂಡ ಮಾಡಿದ್ದೇನೆ. ನಮ್ಮ ಪ್ರಯಾರಿಟಿ ಏನು ಅನ್ನೋದನ್ನ ಈಗಲೇ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ನನ್ನ ಪ್ರಯಾರಿಟಿ ಗ್ರಾಮೀಣ ಜನರ ಬದುಕನ್ನ ಹಸನು ಮಾಡಬೇಕು. ಈ ದೃಷ್ಟಿಯಿಂದ ಏನು ಬೆಂಗಳೂರು ನಗರಗಳಲ್ಲಿ ದೊಡ್ಡ ದೊಡ್ಡ ಟೌನ್ಗಳಲ್ಲಿ ಯಾವ ರೀತಿ ಸೌಲಭ್ಯಗಳು ಇದೆಯೋ ಅದು ಕೂಡ ಎಲ್ಲ ನಮ್ಮ ನಗರಗಳಿಗೆ, ನಮ್ಮ 2 ಟೈರ್ ಸಿಟಿ 3 ಟೈರ್ ಸಿಟಿಗಾಲಿ ಕೊಡಿಸ್ಬೇಕು ಅನ್ನೋದು ನಮ್ಮ ಮೊದಲನೇ ಆದ್ಯತೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ವಿಚಾರನ ನಾನು ಈಗಾಗಲೇ ಘೋಷಣೆ ಮಾಡಿದ್ದೇನೆ. ಏನಪ್ಪಾ ಅಂತಂದ್ರೆ, ಯಾರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅಂತವ್ರಿಗೆ ಈ ಗುಲ್ಬರ್ಗ ಟೌನ್ ಇರ್ಬೋದು, ಬೀದರ್ ಇರ್ಬೋದು, ಯಾವುದೇ ಆಗಲಿ 2 ಟೈರ್ 3 ಟೈರ್ ಸಿಟಿ ಬಿಟ್ಟು, ಬ್ಯಾಂಗ್ಳೂರ್ ಸಿಟಿ ಬಿಟ್ಟು ಬೇರೆ ಕಡೆ ಯಾರು ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ತಾರೆ ಅಂತ ಕಡೆ FIR ನ ಈಗಾಗಲೇ ನಾವು 0.6 ಟೈಮು ಪ್ರೀಮಿಯಂ FIR ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಅದು ಸೇರ್ಕೊಂಡು 2 ಟೈಮ್ಸ್ FIR ಕೊಟ್ಟು ಹೈ ರೈಸ್ ಬಿಲ್ಡಿಂಗ್ ಆಗಿ ಹೋಗ್ಬೇಕು. ಸೊ ಅಲ್ಲಿ ಬೆಂಗಳೂರಲ್ಲಿ 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಬಾಡಿಗೆಗೆ ಇರ್ತದೆ. ಸೊ ಇಂಥ ನಗರಗಳಲ್ಲಿ ಒಂದು 40-50 ರೂಪಾಯಿಗೆ ಸಿಕ್ಕಿದ್ರೆ ಅಲ್ಲಿಂದ ಬಂದು ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿ, ಅದಕ್ಕೆ ಕಡಿಮೆ ದರದಲ್ಲಿ ಅವ್ರಿಗೆ ಜಾಗ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಇದೊಂದು ಹೊಸ ಸ್ಕೀಮ್ ಅನ್ನ ನಾನು ಈ ಒಂದು ಗುಲ್ಬರ್ಗ ಇಂದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತ ಏನು ಅಮೆಂಡ್ಮೆಂಟ್ ತರಬೇಕು ಅದನ್ನು ಕೂಡ ತರಲಿಕ್ಕೆ ಅರ್ಬನ್ ಡೆವಲಪ್ಮೆಂಟ್ ಮುಖಾಂತರ, ಟೌನ್ ಪ್ಲಾನಿಂಗ್ ಮುಖಾಂತರ ಆ ಕೆಲಸವನ್ನು ಮಾಡ್ತೇನೆ. ಇದು ಈ ನಗರಗಳಲ್ಲಿ ಗುಲ್ಬರ್ಗ, ಬೀದರ್, ಬಳ್ಳಾರಿ ಇರ್ಬೋದು, ಯಾವುದೇ ಆಗಲಿ ಸೆಕೆಂಡ್ ಟೈರ್ ಸಿಟಿ ಇದೆ, ಅಲ್ಲೆಲ್ಲ ಹೈ ರೈಸ್ ಬಿಲ್ಡಿಂಗ್ ಗಳು ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಆಗ ಉದ್ಯೋಗಗಳು ಸೃಷ್ಟಿ ಆಗ್ತದೆ. ಇದು ಬರೀ ಹೌಸಿಂಗ್ ಮಾತ್ರ ನಾನು ಇದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೋಸ್ಕರ ಈ ಒಂದು ಅನುಕೂಲಕರವಾದಂತ ಕಡಿಮೆ ದರದಲ್ಲಿ ಬಾಡಿಗೆಗೆ ಅವ್ರಿಗೆ ಜಾಗ ಸಿಗ್ಬೇಕು ಮತ್ತು ಇಲ್ಲೂ ಕೂಡ ಉದ್ಯೋಗವನ್ನ ಸಿಗಬೇಕು. ಜನ ವಲಸೆ ಬರೋದನ್ನ, ಬೆಂಗಳೂರಿಗೆ ಬರೋದನ್ನ, ನಗರಗಳಿಗೆ ಹೋಗೋದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ನಿರ್ಧಾರವನ್ನ ಇವತ್ತು ಗುಲ್ಬರ್ಗಾದಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇನೆ.